ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 89. ಒಂದೆರಡು ವಾರದ ಬಳಿಕ ದಿತ್ಯ ಆರೋಗ್ಯದಲ್ಲಿ ಚೇತರಿಕೆ ಕಾಣಲು ಶುರುವಾದಾಗ ಮನೆಯಲ್ಲಿ ಸುಮ್ಮನೆ ಕೂರುವುದು ಬೋರೆನಿಸಿ ಯಾವುದಾದರೂ ಕೆಲಸಕ್ಕೆ ಸೇರಬೇಕು ಎಂದುಕೊಂಡು ತನ್ನ ಕಬೋರ್ಡಲ್ಲಿದ್ದ ಸರ್ಟಿಫಿಕೇಟ್ ಫೈಲ್ ತೆರೆದವಳು, ಡ್ಯಾಡ್, ನನ್ನ ಜೀವನದಲ್ಲಿ ನೀವು ಮಾಡಿದ ಒಂದೊಳ್ಳೆ ಕೆಲಸ ನನಗೆ ಎಜುಕೇಷನ್ ಕೊಡಿಸಿದ್ದು. ಇದರ ಮೂಲ ಉದ್ದೇಶ ತಪ್ಪಾದರೂ ನಿಮ್ಮ ಮಗಳ ಮುಂದಿನ ಜೀವನಕ್ಕೆ ಇದೇ ಆಸರೆಯಾಗಲಿದೆ. ಕೆನಡಾದ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿರುವ ತನ್ನ MBA ಸರ್ಟಿಫಿಕೇಟ್ ಮೇಲೆ ಕೈಯಾಡಿಸುತ್ತಾ ನುಡಿದವಳ ಕಂಗಳು ದೇವವಾಗಿತ್ತು. ಮೊಬೈಲಲ್ಲೇ ಕೆಲವೊಂದು ಜಾಬ್ ಕಾಂಟ್ಯಾಕ್ಟ್ ಮಾಡಿ ತನ್ನ ಡೀಟೇಲ್ಸ್ ಕಳುಹಿಸಿ ಮನೆಯಲ್ಲಿಯೇ ರೂಪಾ ಜೊತೆ ಅಡುಗೆ ಮಾಡುವುದನ್ನು ಕಲಿಯತೊಡಗಿದಳು. ಅದೊಂದು ದಿನ ರೂಪಾ ಹೇಳುವ ಧಾರಾವಾಹಿಯ ಕತೆ ಕೇಳುತ್ತಾ ಊಟ ಮಾಡುತ್ತಿದ್ದವಳ ಮೊಬೈಲ್ ರಿಂಗಣಿಸಿದಾಗ ಹೊಸ ನಂಬರ್ ನೋಡಿ ಕರೆ ಸ್ವೀಕರಿಸಿ ಒಂದೆರಡು ನಿಮಿಷ ಅವರ ಜೊತೆ ಮಾತನಾಡಿ ಫೋನಿಟ್ಟವಳು. ಖುಷಿಯಲ್ಲೇ ಪಕ್ಕದಲ್ಲಿದ್ದ ರೂಪಾಳನ್ನು ತಬ್ಬಿಕೊಂಡಾಗ ಅವಳು ಗಾಬರಿಯಲ್ಲಿ, ಅಕ್ಕ, ಏನಾಯಿತು ನಿನಗೆ ಎನ್ನುತ್ತಾ ಅವಳನ್ನು ದೂರ ಸರಿಸಿ ಕೇಳಿದರೆ, RJ ಬಿಲ್ಡರ್ಸ್ ಕಂಪನಿಯಿಂದ ಫೋನ್ ಬಂದಿದೆ. ನನ್ನ ಡೀಟೇಲ್ಸ್ ನೋಡಿ ನಾಳೆ ಇಂಟರ್ವ್ಯೂಗೆ ಬನ್ನಿ ಅಂತ ಕರೆದ್ರು. ರೂಪಾ, ಅದೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಂದರೆ ತನ್ನೆಲ್ಲ ಕತೆ ದಿತ್ಯ ಅವಳ ಬಳಿ ಹೇಳಿಕೊಂಡ ಕಾರಣ ಅಕ್ಕನ ಖುಷಿ ನೋಡಿ ಅವಳು ಸಂಭ್ರಮಿಸಿದ್ದಳು. ಆಸ್ಪತ್ರೆಯಿಂದ ಬಂದವಳೇ ತನ್ನ ಮೊದಲಿದ್ದ ಆಡಂಬರದ ಜೀವನಕ್ಕೊಂದು ಅಂತ್ಯ ಹೇಳಿ ಸರಳವಾದ ಜೀವನ ಶೈಲಿಯನ್ನು ತನ್ನದಾಗಿಸಿಕೊಂಡಿದ್ದಳು. ಹಾಗಾಗಿ ಇಂಟರ್ವ್ಯೂಗೆ ಹೋಗಲು ಸರಳವಾದ ಚೂಡಿದಾರ್ ತೊಟ್ಟು, ಕಿವಿಗೊಂದು ಓಲೆ ಹಾಕಿ, ಕೂದಲನ್ನು ಜಡೆ ಹೆಣೆದು, ಕಣ್ಣಿಗೆ ತುಸುವೆ ಕಾಜಲ್, ಮುಖಕ್ಕೆ ಕ್ರೀಮ್ ಹಚ್ಚಿ, ಒಂದು ಕೈ ವಾಚ್ ಇನ್ನೊಂದು ಕೈಯಲ್ಲಿ ಬ್ಯಾಗ್ ಹಿಡಿದು ತಯಾರಾದವಳನ್ನು ನೋಡಿದ ರೂಪಾ ಹಣೆ ಚೆಚ್ಚಿಕೊಂಡು, ಅಕ್ಕ, ನೀನು ಅದೇನೋ ದೊಡ್ಡ ಪೋಸ್ಟಿಗೆ ಇಂಟರ್ವ್ಯೂ ಕೊಡಲು ಹೋಗ್ತಿರೋದು ಅಲ್ಲದೆ ದೊಡ್ಡ ಕಂಪನಿ ಅಂತ ಹೇಳ್ದೆ. ಈಗ ಇಷ್ಟು ಸಿಂಪಲ್ಲಾಗಿ ತಯಾರಾಗಿದ್ದೀಯಾ? ನಾನು ಮೊದಲು ಕೆಲಸ ಮಾಡ್ತಿದ್ದ ಮನೆಯ ಅಕ್ಕ ಬೆಳಿಗ್ಗೆ ಜಾಗಿಂಗ್ ಹೋಗುವಾಗ ಮಣಗಟ್ಟ ಮೇಕಪ್ ಜೊತೆ ಮೈಮಾಟ ಎದ್ದು ಕಾಣೋ ಬಟ್ಟೆ ಹಾಕುತ್ತಿದ್ದಳು. ಅಂಥದ್ರಲ್ಲಿ ನೀನು ಈ ಗೌರಮ್ಮನ ಹಾಗೆ ತಯಾರಾಗಿದ್ದೀಯಾ? ಮೊದಲು ಜಡೆ ಬಿಚ್ಚು, ಆ ಬಟ್ಟೆ ಕೂಡ ಬೇಡ, ಏನಾದರೂ ಬೇರೆ ಹಾಕು, ಮನೆಯಲ್ಲಿ ಆಗ್ತೀಯಲ್ಲ ಆ ಥರದ್ದು ಸ್ಟೈಲಿಶ್ ಆಗಿರೋದು ಎಂದವಳ ತಲೆಗೆ ಮೊಟಕಿ. ಅಂತಹ ಒಂದು ಜೀವನ ನಾನು ಆಗಲೇ ಬದುಕಿ ತುಂಬ ಅನುಭವಿಸಿದ್ದೀನಿ ರೂಪಾ, ಇನ್ಮುಂದೆ ಹೀಗೆಯೇ ಬದುಕಬೇಕು. ನಿಜ ಹೇಳು, ಚೆನ್ನಾಗಿ ಕಾಣಿಸ್ತಿಲ್ವಾ ಎಂದವಳ ಮಾತಿನಲ್ಲಿದ್ದ ನೋವು ಅರಿವಾದಾಗ ಅವಳ ಕೆನ್ನೆ ಸವರಿ ದೃಷ್ಟಿ ತೆಗೆದು, ನನ್ನಕ್ಕ ರಾಜ್ಕುಮಾರಿ ಥರ ಕಾಣಿಸ್ತಿದ್ದಾಳೆ ಎಂದವಳ ಮಾತಿಗೆ ನಕ್ಕು ಹೊರಗಡೆ ನಡೆದರೆ ಅವಳನ್ನು ಗೇಟ್ ತನಕ ಬೀಳ್ಕೊಟ್ಟ ರೂಪಾ ಅಕ್ಕನಿಗೆ ಒಳ್ಳೆಯದಾಗಲಿ ಎಂದು ಮನಸ್ಸಲ್ಲೇ ತನ್ನಿಷ್ಟದ ದೇವರಲ್ಲಿ ಪ್ರಾರ್ಥಿಸಿದಳು. ಆಟೋ ಹತ್ತಿ ಕಂಪನಿ ತಲುಪಿದ ದಿತ್ಯ ಒಮ್ಮೆ ಹೊರಗಿನಿಂದ 4 ಅಂತಸ್ತುಗಳಿರುವ ಕಂಪನಿಯತ್ತ ಕಣ್ಣಾಡಿಸಿ ಒಳಗಡೆ ಹೋಗಿ ರಿಸೆಪ್ಷನ್ ಬಳಿ ಇಂಟರ್ವ್ಯೂ ಬಗ್ಗೆ ಕೇಳಿದಾಗ ಅವರು ಅವಳನ್ನು 4ನೇ ಫ್ಲೋರಿಗೆ ಕಳುಹಿಸಿದರು. 3-4 ರೌಂಡಲ್ಲಿ ಸೆಲೆಕ್ಟ್ ಆದವಳ ಫೈನಲ್ ರೌಂಡ್ ಇಂಟರ್ವ್ಯೂ ಇದ್ದದ್ದು ಆ ಕಂಪನಿಯ ಮಾಲೀಕ ಕಮ್ CEO ಜೊತೆ. ಅವನಿಗಾಗಿ ಅವನ ಕ್ಯಾಬಿನ್ ಹೊರಗಡೆ ಕಾದ 10 ನಿಮಿಷಕ್ಕೆ ಹುಡುಗಿಯೊಬ್ಬಳು ಹೊರಬಂದು ಅವಳನ್ನು ಕರೆದಳು. ಬ್ಯಾಗ್ ಹಿಡಿದು ತುಸು ಭಯದಲ್ಲೇ ಒಳ ಹೋದವಳು ಗುಡ್ ಮಾರ್ನಿಂಗ್ ಎನ್ನುತ್ತಾ ಎದುರಿರುವವರನ್ನು ನೋಡಿದವಳಿಗೆ ದೊಡ್ಡ ಆಘಾತವೇ ಆಗಿತ್ತು. ತಾನು ವಿಶ್ ಮಾಡಿ ಕೂರಲು ಹೇಳಿದರೂ ಗೊಂಬೆಯಂತೆ ನಿಂತಿರುವವಳನ್ನು ನೋಡಿ, ಮಿಸ್, ಸಿಟ್ ಡೌನ್ ಅಂದಾಗ ಕರ್ಣಗಳಿಗೆ ಅಪ್ಪಳಿಸಿದ ಅವನ ಧ್ವನಿಗೆ ಹೆದರಿ ಅವನೆದುರಿದ್ದ ಕುರ್ಚಿಯಲ್ಲಿ ದಪ್ಪನೆ ಕುಳಿತವಳನ್ನು ದೀರ್ಘವಾಗಿ ದಿಟ್ಟಿಸುತ್ತಾ, ಶಿ ಈಸ್ ಮ್ಯಾಡ್, ಅಥವಾ ನನ್ನ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿಗೆ ತಲೆ ಕೆಟ್ಟಿದ್ಯಾ? HR ಪೋಸ್ಟಿಗೆ ಹೋಗಿ ಈ ಗೌರಮ್ಮನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇವಳು ನೋಡಿದ್ರೆ ಆಗಿನಿಂದ ಕರೆಂಟ್ ಶಾಕ್ ಹೊಡೆದವರ ಹಾಗೆ ನನ್ನನ್ನೇ ನೋಡ್ತಿದ್ದಾಳೆ. ಥು, ಆಗ್ಲೇ ಹೇಳ್ದೆ ಲೇಡಿ HR ಬೇಡ, ಯಾವುದಾದ್ರೂ ಜೆಂಟ್ಸ್ ಅಪಾಯಿಂಟ್ಮೆಂಟ್ ಮಾಡಿ ಅಂತ. ಇಲ್ಲ ಸರ್, ಕೆನಡಾ ಯೂನಿವರ್ಸಿಟಿಯಲ್ಲಿ ಅದೇನೋ ದಬ್ಬಾಕಿ ಬಂದಿದ್ದಾಳೆ, ಅಲ್ಲದೆ ಸಖತ್ ಟ್ಯಾಲೆಂಟೆಡ್ ಅಂತ ಬೇರೆ ಹೇಳಿ ಇಲ್ಲಿಗೆ ಕಳುಹಿಸಿದ್ದಾರೆ ಅಂತ ಮನಸ್ಸಲ್ಲೇ ಒಂದಿಷ್ಟು ಗೊಣಗಿಕೊಂಡು, ಹಲೋ ಮಿಸ್, ನನ್ನ ಮುಖದಲ್ಲೇನೋ ಗೊಂಬೆ ಕುಣಿತಾ ಇದೆಯಾ ಎನ್ನುತ್ತಾ ಗದರಿ ಫೈಲ್ ಎನ್ನುತ್ತಾ ಅವಳೆದುರು ಕೈ ಚಾಚಿದಾಗ ತಲೆಕೊಡವಿ ವಾಸ್ತವಕ್ಕೆ ಬಂದು ಅವನಿಗೆ ಫೈಲ್ ಕೊಟ್ಟಳು. ಅವನು ಫೈಲ್ ನೋಡುತ್ತಿದ್ದರೆ, ಛೇ, ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಬರಬೇಕಿತ್ತು, ಬರೀ ಕೌನ್ಸಲೆನ್ಸ್ ಫೀಲ್ಡ್ ಅಲ್ವಾ ಅಂದ್ಕೊಂಡು ಧೈರ್ಯವಾಗಿ ಬಂದೆ, ಬಟ್ ಇದು
ಇವನ ಕಂಪನಿ ಅಂತ ಗೊತ್ತಿದ್ದಿದ್ರೆ ಇತ್ತ ಕಾಲು ಹಾಕಿಯೂ ಮಲಗುತ್ತಿರಲಿಲ್ಲ. 1 ಸೆಕೆಂಡ್ ಫೈಲ್ ನೋಡ್ದ. ಅಂದರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಓದಿಯೂ ಇವನಿಗೆ ನಾನು ಯಾರು ಅನ್ನೋದು ಗೊತ್ತಾಗಿಲ್ವಾ? ಇವನಪ್ಪ ಅವರ ವರ್ಕ್ ಬಗ್ಗೆ ಮನೆಯಲ್ಲಿ ಏನು ಹೇಳೋದಿಲ್ವಾ? ಗಾಡ್ ಅಂತ ಹಣೆ ಉಜ್ಜುತ್ತಾ ಕುಳಿತವಳತ್ತ ಕಣ್ಣು ಹಾಯಿಸಿ, ವೆಲ್ ಮಿಸ್ ದಿತ್ಯ ಎಂದು ಅವಳಲ್ಲಿ 10 ಪ್ರಶ್ನೆ ಕೇಳಿದಾಗ ದಿಟ್ಟವಾಗಿಯೇ ಉತ್ತರಿಸಿದವಳನ್ನು ನೋಡಿ ಹುಡುಗಿ ಪರವಾಗಿಲ್ಲ ಎಂದುಕೊಂಡವನು ಫೈಲ್ ಅವಳಿಗೆ ಕೊಟ್ಟು, ಯು ಆರ್ ಇನ್ ದಿತ್ಯ, ರಿಸೆಪ್ಷನ್ನಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ತಗೊಳ್ಳಿ ಹೋಗಿ ಎಂದರೆ ಆಶ್ಚರ್ಯದಲ್ಲೇ ಅವನತ್ತ ನೋಡಿದಳು. ನಿಮಿಷಗಳು ಕಳೆದರೂ ಕುಳಿತಲ್ಲಿಂದ ಹೇಳದೆ ತನ್ನನ್ನೇ ದಿಟ್ಟಿಸುತ್ತಿರುವವಳನ್ನು ನೋಡಿ, ಮಿಸ್ ದಿತ್ಯ, ಐ ನೋ ಐ ಆಮ್ ಟೂ ಮಚ್ ಹ್ಯಾಂಡ್ಸಮ್ ಗುಡ್ ಲುಕಿಂಗ್ ಗೈ, ಬಟ್ ನಾನು ಆಲ್ರೆಡಿ ಎಂಗೇಜ್, ಸೊ ಕಣ್ಣು ಬಾಯಿ ಬಿಟ್ಕೊಂಡು ನನ್ನನ್ನು ನೋಡೋದನ್ನ ನಿಲ್ಲಿಸಿ ಅಪಾಯಿಂಟ್ಮೆಂಟ್ ಲೆಟರ್ ತಗೊಳ್ಳಿ. ಹಾಗೆಯೇ ನಿಮ್ಮ ಪೋಸ್ಟಿಂಗ್ ಕೆಲವೊಂದು ಬೇಸಿಕ್ ಪ್ರಿನ್ಸಿಪಲ್ ಜೊತೆ ಜವಾಬ್ದಾರಿಗಳಿವೆ, ಅದರ ಮೇಲೆ ಫೋಕಸ್ ಮಾಡಿ ಅಂತ ಹೊರಟಾಗಿ ಹೇಳಿದರೆ ತಲೆಕೊಡವಿ ಎದ್ದು ನಿಂತವಳು, ಐ ಆಮ್ ಸಾರಿ ಸರ್. ನಾನು ನಿಮ್ಮನ್ನು ಸ್ಟೇರ್ ಮಾಡ್ತಿದ್ದದ್ದು ತಪ್ಪು ಇಂಟೆನ್ಷನ್ನಿಂದ ಅಲ್ಲ. ನಾನು ಅಪಾಯಿಂಟ್ಮೆಂಟ್ ಲೆಟರ್ ತೆಗೆದುಕೊಳ್ಳುವ ಮೊದಲು ನಿಮಗೊಂದು ವಿಷಯ ಹೇಳಬೇಕು. ನನ್ನ ಪೂರ್ತಿ ಹೆಸರು ದಿತ್ಯ ದಿನೇಶ್. ನಾನು ದಿನಕರ್ ಅವರ ಮೊಮ್ಮಗಳು. ಗಿರಿಧಾಮ ರೆಸಾರ್ಟ್ ಅಂತ ಮುಂದೇನೋ ಹೇಳುವ ಮೊದಲೇ ಆಘಾತದಲ್ಲೇ ಎದ್ದು ನಿಂತವನು, ವಾಟ್ ನೀನು ಅಂತ ಮಾತನಾಡಲು ತಡವರಿಸುತ್ತಿದ್ದವನನ್ನ ನೋಡಿ, ಹೌದು ಮಿಸ್ಟರ್ ಅರುಣ್ ಜಯಕರ್ ಗೌಡ. ನಾನು ಕೊಲೆಗಡುಕ ದಿನೇಶ್ ಮಗಳು. ಒಂದೊಮ್ಮೆ ತನ್ನವರ ಜೊತೆ ಸೇರಿ ನಿಮ್ಮಪ್ಪನನ್ನ ಗಿರಿಧಾಮದಿಂದ ಶಾಶ್ವತವಾಗಿ ದೂರ ಕಳುಹಿಸಲು ತುಂಬ ಕೆಟ್ಟದಾಗಿ ಪ್ಲಾನ್ ಮಾಡಿದವಳು. ಆದರೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಕೇವಲ ಹಣ ಆಸ್ತಿ ಪಾಸ್ತಿಗಾಗಿ ಅದೆಷ್ಟೋ ಜನರ ಜೀವನದಲ್ಲಿ ಆಟವಾಡಿದ ನನಗೆ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ. ಈಗ ನನ್ನವರ ಜೊತೆ ಕೊಲೆಗಡುಕಿ ದಿತ್ಯ ಸತ್ತು ಹೋಗಿದ್ದಾಳೆ. ನಿನ್ನೆದುರು ಇರುವುದು ಮರುಜನ್ಮ ಪಡೆದು ನನ್ನದೇ ಸಂಪಾದನೆಯಲ್ಲಿ ಬದುಕಿ ಉಳಿದ ಜೀವನವನ್ನು ಯಾರ ಹಂಗಲ್ಲೂ ಕಳೆಯದೆ ಇನ್ನೊಬ್ಬರಿಂದ ಏಳಿಸಿಕೊಳ್ಳದೆ ನೆಮ್ಮದಿಯಾಗಿ ಇರಬೇಕು ಎನ್ನುವ ಉದ್ದೇಶದಿಂದ ಈ ಜಾಬ್ ಇಂಟರ್ವ್ಯೂಗೆ ಬಂದಿದ್ದು. ಈಗಲೂ ನಿನಗೆ ಈ ಪೋಸ್ಟ್ ನನಗೇ ಕೊಡಬೇಕು ಅನ್ನಿಸಿದ್ರೆ ಈಗಲೇ ಹೋಗಿ ಅಪಾಯಿಂಟ್ಮೆಂಟ್ ಲೆಟರ್ ತಗೋತೀನಿ. ಇಲ್ಲ, ಇವಳು ಕೊಲೆಗಡುಕನ ಮಗಳು, ನನ್ನ ಕಂಪನಿ ಗುಡಿಸಿ ಗುಂಡಾಂತರ ಮಾಡುತ್ತಾಳೆ ಅನ್ನೋ ಯೋಚನೆ ನಿನಗಿದ್ರೆ ಪ್ಲೀಸ್ ಈಗಲೇ ಹೇಳು, ನಾನು ಹೋಗ್ತೀನಿ ಎಂದು ಬ್ಯಾಗ್ ಹಾಕಿಕೊಂಡು ಅಲ್ಲಿಂದ 2 ಹೆಜ್ಜೆ ಇಟ್ಟರೂ ಅರುಣ್ ಇಂದ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ. ಬದಲಾಗಿ ಎಸಿ ರೂಮಲ್ಲಿಯೂ ಅವಳ ಮಾತನ್ನ ಕೇಳಿ ಬೆವರುತ್ತಿದ್ದನು. ಅವನನ್ನು ತೀಕ್ಷ್ಣವಾಗಿ ಗಮನಿಸಿ ತನಗಿಲ್ಲಿ ಕೆಲಸ ಸಿಗೋಲ್ಲ ಎಂದುಕೊಂಡು ಕಂಪನಿಯಿಂದ ಹೊರಗಡೆ ನಡೆದರೆ ಅರುಣ್ ಅದೆಷ್ಟೋ ನಿಮಿಷಗಳ ಬಳಿಕ ಸಾವರಿಸಿಕೊಂಡು ಪಟ್ಟನೆ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಅವರು ಹೌಹಾರಿ ತಂದೆ ಮಗನ ದೀರ್ಘ ಮಾತುಕತೆಯಲ್ಲಿ ಅವಳನ್ನು ತಮ್ಮಿಂದ ದೂರವೇ ಇಡುವ ನಿರ್ಧಾರ ಮಾಡಿದರು. ಮನೆ ಸೇರಿದ ದಿತ್ಯ ರೂಪಾಳ ಬಳಿ ಇಂಟರ್ವ್ಯೂ ಬಗ್ಗೆ ಎಲ್ಲ ಹೇಳಿದಾಗ, ಅಕ್ಕ ನಿಮಗೆ ತಲೆ ಕೆಟ್ಟಿದೆಯಾ? ಆದದ್ದೆಲ್ಲ ಮರೆತು ಬಿಡಬೇಕು ಅನ್ನೋ ನಿರ್ಧಾರ ಮಾಡಿ ಈಗ ನೀನೇ ಎಲ್ಲದರಲ್ಲೂ ನಾನು ಕೊಲೆಗಡುಕನ ಮಗಳು ಅಂತ ಹೇಳ್ಕೊಂಡು ಬರ್ತಿದ್ದೀಯಲ್ಲ, ಛೇ ಏನಕ್ಕ ನೀನು ಅಂತ ಬೇಸರ ವ್ಯಕ್ತಪಡಿಸಿದರೆ, ಅದು ನಿಜಾನೇ ಅಲ್ವಾ ರೂಪಾ? ಒಂದೊಮ್ಮೆ ಇದೇ ಅರುಣ್ ಕೈಕಾಲು ಮುರಿದು ಅವನಪ್ಪನಿಗೆ ಶಾಕ್ ಕೊಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದ ಪಾಪಿ ನಾನು. ಇದೆಲ್ಲ ಮುಚ್ಚಿಟ್ಟು ಅವನ ಜೊತೆ ಹೇಗೆ ಕೆಲಸ ಮಾಡಲಿ? ಬಿಡು, ಬೇರೆ ಎಲ್ಲಾದರೂ ಸಣ್ಣ ಪುಟ್ಟ ಜಾಬ್ ಟ್ರೈ ಮಾಡ್ತೀನಿ, ಈ ಕಂಪನಿ ಎಲ್ಲ ಬೇಡ ಅಂತ ಸೋಫಾಕ್ಕೆ ಹೊರಗೆ ಕಣ್ಮುಚ್ಚಿದವಳಿಗೆ ತನ್ನ ನಿಜ ವಿಷಯ ಹೇಳಿದಾಗ ಬದಲಾದ ಅರುಣ್ ಮುಖ ನೆನಪಿಸಿಕೊಂಡು ನಗು ಬಂದಿತ್ತು. ಗಿರಿಧಾಮ ಪೂರ್ತಿಯಾಗಿ ತುಂಬಿರುವುದರಿಂದ ಜೀವ ಮತ್ತು ಅಂಜಲಿ ನಡುವೆ ಯಾವುದೇ ಏರಿಳಿತವಿಲ್ಲದೆ ದಿನಗಳು ಸಾಗುತ್ತಿದ್ದವು. ಇಬ್ಬರು ದಿನಪೂರ್ತಿ ಅವರ ಕೆಲಸದಲ್ಲಿ ನಿರತರಾಗಿರುವುದರಿಂದ ಮಧ್ಯಾಹ್ನ ಊಟಕ್ಕೂ ಇಬ್ಬರು ಬರುತ್ತಿರಲಿಲ್ಲ. ಅಂಜಲಿ ಕೈ ಅಡುಗೆ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬಿದ್ದ ಮೇಲೆ ಅವಳ ಕೈ ಅಡುಗೆಗೆ ಬೇಡಿಕೆ ಹೆಚ್ಚಿದ ಕಾರಣ ಓವರ್ ಟೈಮ್ ಕೆಲಸ ಮಾಡುತ್ತಾ ಜೀವ ಜೊತೆ ಅಮ್ಮ ತಾತ ಮಾವ ಯಾರು ಹೇಳಿದರೂ ಕೇಳದೆ ಸುಸ್ತು ಆಗೋವರೆಗೂ ಕಿಚನ್ ಬಿಟ್ಟು ಕದಲುತ್ತಿರಲಿಲ್ಲ. ಹೆಂಡತಿಯ ಹಠದ ಜೊತೆ ಅವಳ ಆಯಾಸ ನೋಡಿ ಬೇಸೆತ್ತ ಜೀವ ಗೆಸ್ಟ್ ಪೂರ್ತಿಯಾಗಿ ಖಾಲಿಯಾಗುವವರೆಗೂ ಗಿರಿಧಾಮದಲ್ಲಿ ಐಶ್ವರ್ಯ ಜೊತೆ ಇರುವಂತೆ ಅವಳ ವಾಸ್ತವ್ಯವನ್ನ ಅಲ್ಲಿಗೆ ಬದಲಾಯಿಸಿದ್ದನು. ಮಗ ಕೂಡ ಪ್ರತಿ ರಾತ್ರಿ ಬಳಲಿ ಮನೆಗೆ ಬರುವುದನ್ನು ಗಮನಿಸಿದ ಗಂಗಾಧರ್
ಮಗನಿಗೂ ಗಿರಿಧಾಮದಲ್ಲಿರುವಂತೆ ಹೇಳಿದರೆ ತಂದೆಯನ್ನು ಬಿಟ್ಟಿರಲು ಅವನ ಮನ ಹಿಂದೇಟು ಹಾಕಿದ ಕಾರಣ ಅದೆಷ್ಟೇ ಕಷ್ಟವಾದರೂ ತಂದೆಯ ಊಟದ ಸಮಯದೊಳಗೆ ಮನೆಗೆ ಬಂದು ಅವರ ಜೊತೆ ಊಟ ಮಾಡಿ ಮಲಗುತ್ತಿದ್ದನು. ಇಬ್ಬರಿಗೂ ಮೊದಮೊದಲು ಒಬ್ಬರನ್ನೊಬ್ಬರು ಬಿಟ್ಟು ಇನ್ನೊಬ್ಬರಿಗೆ ಇರಲು ಕಷ್ಟವಾದರೆ ಕ್ರಮೇಣ ಅವರಿಬ್ಬರ ಆಯಾಸ, ಮರುದಿನದ ಜವಾಬ್ದಾರಿ ಎಲ್ಲ ಅವರ ವಿರಹವನ್ನು ಮರೆಸಿತ್ತು. ಸಮ್ಮರ್ ವೆಕೇಷನ್ ಮುಗಿಯುತ್ತಿದ್ದಂತೆ ಒಂದೊಂದೇ ವಿಲ್ಲಾಗಳು ಖಾಲಿಯಾಗುತ್ತಿದ್ದವು. ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಮೇಲೆಯೂ ಕೆಲಸದ ಜವಾಬ್ದಾರಿ ತುಸು ತಗ್ಗಿತ್ತು. ಬರೋಬ್ಬರಿ 12 ದಿನಗಳ ಬಳಿಕ ಅಂಜಲಿ ಜೀವ ಜೊತೆ ಮನೆಗೆ ಬಂದರೆ ತುಸು ಸೊರಗಿ ಹೋಗಿದ್ದ ಸೊಸೆಯನ್ನ ನೋಡಿದ ಗಂಗಾಧರ್ ಬೇಸರ ವ್ಯಕ್ತಪಡಿಸಿದರು. ದಾಮಿನಿ ತೀರಿಕೊಂಡ ಬಳಿಕ ಗಿರಿಧಾಮದ ಪೂರ್ತಿ ಚುಕ್ಕಾಣಿ ಹಿಡಿದವರಿಗೆ ಅಂಜಲಿಯ ಕೆಲಸದ ಬಗ್ಗೆ ತಿಳಿದಿತ್ತು. ಜಯಕರಿಂದ ಹಿಡಿದು ಕ್ಲೀನಿಂಗ್ ಡಿಪಾರ್ಟ್ಮೆಂಟಿನವರೆಗೂ ಅವಳ ಸರಳತೆಯನ್ನು ಕೊಂಡಾಡುತ್ತಿದ್ದರು. ತಾನೊಬ್ಬಳು ಕಿಚನ್ ಹೆಡ್ ಎನ್ನುವುದನ್ನು ಮರೆತು ನಾರ್ಮಲ್ ಚೆಫ್ ಅಂತೆ ಪೂರ್ತಿ ಕಿಚನ್ ಕೆಲಸ ಮಾಡುತ್ತಿದ್ದಳು. ಇಬ್ಬರು ಫ್ರೆಶ್ ಆಗಲು ಕೋಣೆ ಸೇರಿದರೆ ಅಂಜಲಿ ಅಲ್ಲೇ ಸೋಫಾದಲ್ಲಿ ಕುಳಿತು ನೀನು ಬೇಗ ಸ್ನಾನ ಮಾಡಿ ಬಾ ಜೀವ ಎಂದು ಹಣೆ ಒತ್ತಿಕೊಳ್ಳುತ್ತಿದ್ದಳು. ಇತ್ತೀಚೆಗೆ ಬಿಡುವಿಲ್ಲದ ಕೆಲಸದಿಂದ ಆಯಾಸವಾಗಿ ಅವಳಿಗೆ ಆಗಾಗ ತಲೆನೋವು ಶುರುವಾಗುತ್ತಿತ್ತು. ತಕ್ಷಣ ಕೆನ್ನೆ ಮೇಲೆ ತಣ್ಣನೆಯ ಅನುಭವದ ಜೊತೆ ಏನೋ ಚುಚ್ಚಿದ ಹಾಗಾದಾಗ ಕಣ್ತೆರೆದವಳ ತೀರ ಸನಿಹದಲ್ಲಿ ಕುಳಿತ ತನ್ನವನನ್ನು ನೋಡಿ ಕಣ್ಣರಳಿಸಿದಳು. ಜೀವ ಎಂದವಳ ಹೆಗಲ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದವನು ಪ್ಲೀಸ್ ಸ್ವಲ್ಪ ಹೊತ್ತು ಹೀಗೆಯೇ ಕುಳಿತಿರು. ಐ ಮಿಸ್ ಯು ವೈಫಿ. ಆ್ಯಕ್ಚುಲಿ ನಾನೊಬ್ಬನೇ ಅಲ್ಲ, ಡ್ಯಾಡ್, ಲಕ್ಷ್ಮಿ, ಜಾನಿ, ಮುತ್ತು, ಒಟ್ಟಾರೆ ಈ ಪೂರ್ತಿ ಮನೆ ನಿನ್ನನ್ನು ಮಿಸ್ ಮಾಡಿಕೊಂಡಿದೆ. ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಅನ್ನುತ್ತಾ ಅವಳ ಕೊರಳ ಇಳಿಜಾರಿಗೆ ಮುತ್ತಿಟ್ಟು ಪುನಃ ಹೆಗಲ ಮೇಲೆ ತಲೆ ಇಟ್ಟರೆ ಅವನ ವರ್ತನೆಗೆ ನವಿರಾಗಿ ಕಂಪಿಸುತ್ತಾ ಆ ಕ್ಷಣವನ್ನು ಕಣ್ಮುಚ್ಚಿ ಆಸ್ವಾದಿಸುತ್ತಿದ್ದವಳನ್ನು ಗಮನಿಸಿದವನು ತುಟಿ ಅರಳಿಸಿ ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ಟೈಮ್ ಅದೆಷ್ಟು ಬೇಗ ಚೇಂಜ್ ಆಗುತ್ತಲ್ಲ. 6 ತಿಂಗಳ ಹಿಂದೆ ನಾವಿಬ್ಬರು ಶತ್ರುಗಳ ತರಹ ಬಿಹೇವ್ ಮಾಡ್ತಿದ್ವಿ. ಅದೆಷ್ಟು ಜಗಳ, ಒಬ್ಬರು ಇನ್ನೊಬ್ಬರ ಬಗ್ಗೆ ಆಡಿದ ಕಲರ್ ಮಾತುಗಳು. ಮೆಚೂರ್ ಆಗಿದ್ರು ನಾವಿಬ್ಬರು ಎದುರಾದಾಗ ಮಕ್ಕಳಂತೆ ವರ್ತಿಸ್ತಾ ಇತ್ತು. ಗಾಡ್, ಆದರೆ ಈಗ ನೀನಿಲ್ಲದೆ ಒಂದು ಕ್ಷಣ ಇರೋದು ಕಷ್ಟ ಅನ್ನಿಸ್ತಾ ಇದೆ ವೈಫಿ. ಗಿರಿಧಾಮದಿಂದ ಟಯರ್ಡ್ ಆಗಿ ಬರ್ತಿದ್ರು ನೀನಿಲ್ಲದ ಈ ರೂಮಲ್ಲಿ 15 ದಿನಗಳನ್ನು ಕಳಿಬೇಕಾದ್ರೆ ತುಂಬ ಕಷ್ಟವಾಯಿತು ಎಂದು ಸುಮ್ಮನಾದವನ ಕೈಯಲ್ಲಿ ತನ್ನ ಕೈ ಬೆಸೆದು ನಾನು ಕೂಡ ನಿನ್ನ ತುಂಬಾ ಮಿಸ್ ಮಾಡಿಕೊಂಡೆ. ತುಂಬ ಮಾತನಾಡುವುದಿದೆ, ಪ್ಲೀಸ್ ಫ್ರೆಶ್ ಅಪ್ ಆಗಿ ಬಾ ಅಂತ ಬೆಸೆದ ಕೈಗೆ ಮುತ್ತಿಟ್ಟು ಅವನನ್ನು ದೂರ ಸರಿಸಿದರೆ ನೋ ವೈಫಿ, ಸ್ವಲ್ಪ ಹೊತ್ತು ಹೀಗೆಯೇ ಇರು ಎಂದವನ ಮಾತಿಗೆ ಒಪ್ಪಿದಳು. ಕೆಳಗಿನಿಂದ ಬಂದ ಲಕ್ಷ್ಮಿಯ ಕೂಗಿಗೆ ಇಬ್ಬರು ದೂರ ಸರಿದು ಜೀವ ವಾಶ್ರೂಮ್ ಸೇರಿದರೆ ಅಂಜಲಿ ತಾಯಿಗೆ ಕರೆ ಮಾಡಿ ಮಾತನಾಡತೊಡಗಿದಳು. ಊಟದ ಟೇಬಲ್ ಬಳಿ ತುಂಬ ದಿನಗಳ ಬಳಿಕ ಸೇರಿದ ಮಗ ಸೊಸೆಯನ್ನ ನೋಡುತ್ತಾ ಖುಷಿಯಲ್ಲಿ ತುಸು ಜಾಸ್ತಿಯೇ ತಿಂದ ಗಂಗಾಧರ್ ಊಟ ಮುಗಿಸಿ ಮಕ್ಕಳು ಇಬ್ಬರನ್ನ ಕರೆದು ಅಂಜಲಿ, ನೀನು ಕಿಚನ್ ಹೆಡ್ ಅನ್ನೋದು ಮರೆತು ಬಿಟ್ಟಿದ್ದೀಯಾ ಹೇಗೆ? ಒಮ್ಮೆ ನಿನ್ನ ಮುಖ ನೋಡು, ಅದೆಷ್ಟು ಸೊರಗಿ ಹೋಗಿದೆ ಅಂತ. ನೀನು ನಿನ್ನ ಪೊಸಿಷನ್ ಮರೆತು ಹೀಗೆಯೇ ಕೆಲಸ ಮಾಡ್ತಿದ್ರೆ ನಿನ್ನನ್ನು ನಾರ್ಮಲ್ ಚೆಫ್ ಮಾಡಿ ನಿನ್ನ ಪೋಸ್ಟಿಗೆ ಬೇರೆಯವರನ್ನು ಹೈಯರ್ ಮಾಡ್ತೀನಿ ನೋಡು. ಹಾಗೆಯೇ ನೆಕ್ಸ್ಟ್ ಸಮ್ಮರ್ ವೆಕೇಷನ್ಗೆ ಚೆಫ್ ಸಿಗ್ನೇಚರ್ ಡಿಶ್ ಮೆನು ಇಂದ ರಿಮೂವ್ ಮಾಡಬೇಕು ಜೀವ. ಯಾಕಂದರೆ ಈ ಬಾರಿ ನಿನ್ನ ಹೆಂಡತಿ ಅಷ್ಟೊಂದು ಬ್ಯುಸಿ ಆಗಲು ಅವಳ ಫೇಮಸ್ ಡಿಶ್ಗಳೇ ಕಾರಣ ಎನ್ನುತ್ತಾ ಬಳಲಿದ ಸೊಸೆಯನ್ನು ನೋಡುತ್ತಾ ಹೇಳಿದರೆ ಅವಳ ಕಾಳಜಿಗೆ ನಸುನಗುತ್ತಾ ಸಾರಿ ಮಾವ, ನನಗೆ ನನ್ನ ಸ್ಟಾಫ್ ಜೊತೆ ಸ್ಟ್ರಿಕ್ಟ್ ಆಗಿದ್ದು ಗೊತ್ತಿಲ್ಲ. ಅಪ್ಪ ಯಾವಾಗಲೂ ಹೇಳೋರು, ನಮಗೆ ಅಧಿಕಾರ ಇದೆ ಅಂತ ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರನ್ನ ಕೆಲಸದವರ ಹಾಗೆಯೇ ಕೀಳಾಗಿ ನೋಡಿದರೆ ನಮ್ಮ ನಡುವೆ ಒಂದು ಅಂತರ ಬೆಳೆಯುವುದರ ಜೊತೆ ಅವರು ನಮಗೆ ವಿಧೇಯರಾಗಿರೋಲ್ಲ. ಅದೇ ನಾವು ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಸ್ಟಾಫ್ ಜೊತೆ ಬೆರೆತು ಫ್ರೆಂಡ್ಲಿ ಆಗಿದ್ದರೆ ಇಬ್ಬರ ನಡುವೆ ಒಂದು ಗೌರವ, ಆತ್ಮೀಯತೆಯ ಜೊತೆ ಅವರಿಂದ ಈಸಿಯಾಗಿ ಯಾವುದೇ ಕೆಲಸ ಮಾಡಿಸಿಕೊಳ್ಳಬಹುದು ಅಂತ. ಈಗ ನನ್ನ ಕಿಚನ್ ಡಿಪಾರ್ಟ್ಮೆಂಟ್ ಕೂಡ ಹೀಗೆಯೇ ಇರೋದು ಎಂದವಳ ಮಾತಿಗೆ ಅಪ್ಪ ಮಗ ತಲೆ ದೂಗಿದರು. ನೋಡಿದ್ವಿ ಅಲ್ವಾ ನಿನ್ನ ಫ್ರೆಂಡ್ಲಿ ನೇಚರ್. ಓ, ಇದು ಮೇಡಮ್ ಡಿಶ್ ತಾನೇ, ಅವ್ರು ಕುಕ್ ಮಾಡ್ತಾರೆ,
ನಾವು ನಮ್ಮ ಕೆಲಸ ಮಾಡೋಣ ಅಂದ್ಕೊಂಡು ಎಲ್ಲ ಸುಮ್ಮನಾಗಿದ್ದಕ್ಕೆ ನಿನ್ನ ಮೇಲೆ ಅಷ್ಟೊಂದು ವರ್ಕ್ ಪ್ರೆಷರ್ ಬಿದ್ದಿರೋದು. ನಿನ್ನ ಅಸಿಸ್ಟೆಂಟ್ ಆಯೇಷಾ ಹತ್ರ ಕೇಳಿದೆ. ಅವಳೇ ನಿಮ್ಮ ಕಿಚನ್ ಪೂರ್ತಿ ಡೀಟೇಲ್ಸ್ ಹೇಳಿದ್ದು. ಈ ಹಾಲಿಡೇಸ್ ಮುಗಿಲಿ, ನಿಮ್ಮ ಪೂರ್ತಿ ಕಿಚನ್ನಿಗೆ ಸರಿಯಾಗಿ ಕ್ಲಾಸ್ ತಗೋಬೇಕು ಅಂತಿದ್ದೀನಿ ಅಂತ ಅಸಮಾಧಾನದಲ್ಲಿ ನುಡಿದ ಜೀವ ಮಾತಿಗೆ ಪೆಚ್ಚು ಮೋರೆ ಹಾಕಿಕೊಂಡು ನಿಂತವಳನ್ನು ನೋಡಿ ಅವನು ಹೇಳ್ತಾ ಇರೋದು ಸರಿ ಅಂಜಲಿ, ನೆಕ್ಸ್ಟ್ ಟೈಮ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರು ಎಂದ ಮಾವನತ್ತ ನೋಡಿ ತಲೆಯಾಡಿಸಿದಳು. ಸ್ವಲ್ಪ ಮಾತುಕತೆಯ ಬಳಿಕ, ಹೌದು, ನಿಮ್ಮಿಬ್ಬರ ಹನಿಮೂನ್ ಬಗ್ಗೆ ಏನು ಪ್ಲ್ಯಾನ್ ಮಾಡಿದ್ದೀರಾ? ಮದುವೆಯಾದಾಗ ಗಿರಿಧಾಮದ ನೆಪ ಹೇಳಿ ಇಬ್ಬರು ತಪ್ಪಿಸಿಕೊಂಡಿದ್ದೀರಿ. ಮೊಮ್ಮಗುಗೋಸ್ಕರ ಪ್ಲ್ಯಾನ್ ಮಾಡಿ ಅಂತಿಲ್ಲ. ನೀವಿಬ್ಬರು ಮದುವೆ ಆಗಿದ್ದು ಮನೆಯವರಿಗಾಗಿ. ಹಾಗಾಗಿ ಇಬ್ಬರು ಸ್ವಲ್ಪ ಟೈಮ್ ಜೊತೆಯಲ್ಲಿ ಸ್ಪೆಂಡ್ ಮಾಡಿ. ಮಗು ಆಗೋ ಟೈಮಿಗೆ ಆಗುತ್ತೆ. ಒಮ್ಮೆ ಮಗು ಬಂದ ಮೇಲೆ ನಿಮಗಂತ ಇಂತಹ ಪ್ರೈವೇಟ್ ಟೈಮ್ ಸಿಗೋಲ್ಲ. ಸೊ ಯೋಚನೆ ಮಾಡಿ ಇಬ್ಬರು. ಇನ್ಮೇಲೆ ಸ್ವಲ್ಪ ದಿನ ಇಬ್ಬರಿಗೂ ಫ್ರೀ ಆಗುತ್ತೆ ತಾನೇ? ಜಯಕರ್ ಬಳಿ ನಾನು ಮಾತಾಡ್ತೀನಿ ಅಂತ ಗಂಗಾಧರ್ ಹೇಳಿದಾಗ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು, ಡ್ಯಾಡ್, ಇನ್ನೊಂದು ವಾರ ಫ್ರೀ ಅಷ್ಟೇ, ಆಮೇಲೆ CM ಮಗನ ಮದುವೆ ಅರೇಂಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ವಾರಗಳ ಮೊದಲೇ ಅವರು ಹೈಯರ್ ಮಾಡಿರೋ ವೆಡ್ಡಿಂಗ್ ಪ್ಲ್ಯಾನರ್ ರೆಸಾರ್ಟ್ ಖಾಲಿ ಆಗ್ತಿದ್ದ ಹಾಗೆ ತಿಳಿಸಿ ಅಂತ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾತನಾಡಿದೆ. ನಾಳೆಯೇ ಅವರ ಪೂರ್ತಿ ಟೀಮ್ ನಮ್ಮ ರೆಸಾರ್ಟಲ್ಲಿರುತ್ತೆ. ಡ್ಯಾಡ್, ಇದು ನಮಗೆ ಸಿಕ್ಕ ಬಿಗ್ಗೆಸ್ಟ್ ಆಪರ್ಚುನಿಟಿ. ಮದುವೆಗೆ ಅದೆಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿ ಜೊತೆ ಸೆಲೆಬ್ರಿಟಿ ಗೆಸ್ಟ್ ಬರ್ತಿದ್ದಾರೆ. ಅವರೆಲ್ಲ ನಮ್ಮ ಗಿರಿಧಾಮದಲ್ಲಿ ಒಂದೆರಡು ದಿನ ಇದ್ದು ಮದುವೆ ಮುಗಿಸಿ ಹೋಗೋದು. ಸೊ ದಿ ಬೆಸ್ಟ್ ಸರ್ವಿಸ್ ಕೊಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿರೋ ಅವರ ಪೇಜಲ್ಲಿ ನಮ್ಮ ಗಿರಿಧಾಮ ಬಗ್ಗೆ ಶೇರ್ ಮಾಡಿದ್ರು ಅಂದರೆ ಅದೆಷ್ಟೋ ಲಕ್ಷಾಂತರ ಮಂದಿ ಅದನ್ನು ನೋಡಿ ನಮ್ಮ ಗಿರಿಧಾಮಕ್ಕೆ ಭೇಟಿ ಕೊಡಬಹುದು. ಒಂಥರ ನಾವು ರಿಕ್ವೆಸ್ಟ್ ಮಾಡದೇನೆ ನಮ್ಮ ಹಾಸ್ಪಿಟಾಲಿಟಿ ನೋಡಿ ಮೆಚ್ಚಿ ಅವರಾಗಿಯೇ ನಮ್ಮ ಗಿರಿಧಾಮದ ಬಗ್ಗೆ ಶೇರ್ ಮಾಡಿದ್ದಾರೆ. ನಮಗೆ ತುಂಬ ಪಬ್ಲಿಸಿಟಿ, ಪಾಪ್ಯುಲಾರಿಟಿ ಸಿಗುತ್ತೆ ಎಂದವನ ಆಲೋಚನೆ ಹಾಗೂ ಹೇಳಿದ ನಿಜ ಸಂಗತಿಗಳು ಅವನೊಬ್ಬ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್ ಎನ್ನುವುದನ್ನು ಎತ್ತಿ ತೋರುತ್ತಿತ್ತು. ಹೆಮ್ಮೆಯಿಂದ ಮಗನ ಕಡೆಗೆ ನೋಡುತ್ತಿದ್ದ ಗಂಗಾಧರ್, ನೀನು ಹೇಳ್ತಾ ಇರೋದು ಕೂಡ ನಿಜಾನೇ. ಸೊ ನಿಮ್ಮಿಬ್ಬರ ಹನಿಮೂನ್ ಆಗಬೇಕಾದ್ರೆ ಈ CM ಮಗನ ಮದುವೆ ಮುಗಿಬೇಕು ಓಕೆ, ಆ್ಯಸ್ ಯು ಪೀಪಲ್ ವಿಶ್. ಆದರೆ ಇಬ್ಬರು ಒಂದು ಮಾತು ನೆನ್ಪಿಟ್ಕೊಳ್ಳಿ, ಹೌದು, ಗಿರಿಧಾಮಕ್ಕೆ ನೀವಿಬ್ಬರು ಸ್ಟ್ರಾಂಗ್ ಪಿಲ್ಲರ್ಸ್. ಹಾಗಂತ ನಿಮ್ಮ ಪೊಸಿಷನ್ ಹಾಗೂ ಜವಾಬ್ದಾರಿ ಮರೆತು ನೀವೇ ಎಲ್ಲ ಕೆಲಸ ಮೈಮೇಲೆ ಎಳೆದುಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡರೆ ಇಬ್ಬರನ್ನು ನಾನೇ ಗಿರಿಧಾಮದಿಂದ ಒದ್ದು ಓಡಿಸ್ತೀನಿ ಎಂದವರ ಮಾತಿಗೆ ಇಬ್ಬರು ನಸುನಕ್ಕರೆ ಅವರ ನಗುವನ್ನು ನೋಡಿ ರೆಸ್ಟ್ ಮಾಡುವಂತೆ ಇಬ್ಬರನ್ನು ಕಳುಹಿಸಿದರು. ಕೋಣೆ ಸೇರಿ ಮಲಗಲು ತಯಾರಾದ ಅಂಜಲಿ ಏನೋ ಹೇಳಲು ಬಾಯಿ ತೆರೆದ ಜೀವನನ್ನು ನೋಡಿ, ಆಲ್ಮೋಸ್ಟ್ 20 ದಿನಗಳ ಬಳಿಕ ನಿನ್ನ ಜೊತೆಗಿದ್ದೀನಿ. ಪ್ಲೀಸ್ ಈಗ ಬೈಯೋದು ಬಿಟ್ಟು ಅವನೆದೆಯ ಮೇಲೆ ತಲೆಯಿಟ್ಟು ಮಲಗಿ. ಮಿಸ್ ಯು ಅಂತ ಮುದ್ದಾಗಿ ಹೇಳಿದವಳನ್ನು ಬಳಸಿದವನ ಮೈ ಮನಸ್ಸಿಗೆ ತುಂಬ ದಿನಗಳ ಬಳಿಕ ನೆಮ್ಮದಿ ಸಿಕ್ಕಿತು. ನಸು ನಕ್ಕವನು ಅವಳ ತಲೆ ಸವರುತ್ತಾ ನಿದ್ದೆ ಹೋದನು. ವಾರಗಳ ಬಳಿಕ ತಾಯಿ ಆರತಿ ಜೊತೆ ಜಗಳವಾಡುತ್ತಾ ಶಾಪಿಂಗ್ ಮಾಲ್ ಹೊಕ್ಕ ಅರುಣ್, ಮಮ್ಮಿ, ದಿಸ್ ಇಸ್ ಟೂ ಮಚ್. ಜಾನು ಇಲ್ಲಾಂದರೆ ಡ್ಯಾಡ್ ಜೊತೆ ತಾನೇ ನೀನು ತಿಂಗಳಿಗೊಮ್ಮೆ ಮಾರ್ಕೆಟಿಗೆ ಬರೋದು? ಈ ಬಾರಿ ಏನು ನೀನೇ ಬರಬೇಕು ಅಂತ ಹೇಳ್ಕೊಂಡು ಬಂದಿರೋದು? ಇಂಪಾರ್ಟೆಂಟ್ ಮೀಟಿಂಗ್ ಇದ್ದದ್ದು. ನಿನ್ನ ಎಮೋಷನಲ್ ಡ್ರಾಮಾದಿಂದ ಪೋಸ್ಟ್ಪೋನ್ ಮಾಡುವ ಹಂಗಾಯ್ತು. ನೋಡು, ನಾನು ಗ್ರೋಸರಿ ಸೆಕ್ಷನ್ನಿಗೆ ಬರೋಲ್ಲ. ಅದೇನು ಬೇಕೋ ತಗೊಂಡು ಬಿಲ್ಲಿಂಗ್ ಹಾಕೋವಾಗ ಕರಿ ಅಂತ ಮನೆಯಿಂದ ಹೊರಟವನು ಮಾಲ್ ಒಳಗಡೆ ಬರುವವರೆಗೂ ಈ ಮಾತನ್ನು 10 ಬಾರಿ ಹೇಳಿದ್ದನು. ಅವನತ್ತ ಒಂದು ಸುಡುನೋಟ ಬೀರಿ, ನೀನು ಬ್ಯುಸಿ ಇದ್ದೀಯಾ ಅಂತ ಗೊತ್ತು, ಬಟ್ ಈ ಸಲ ನಿನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದು ಯಾಕಂದರೆ 3 ಹೊತ್ತು ತಿನ್ನೋಕೆ ಮಾಡಿ ಹಾಕೋವಾಗ ಮಮ್ಮಿ ಇದೇನು ಐ ಹೇಟ್ ಇಟ್ ಮಮ್ಮಿ, ಚಿಕನ್ ಇಲ್ವಾ ಮಮ್ಮಿ, ಈ ವೆಜಿಟೇಬಲ್ಸ್ ತಿಂದರೆ ನನಗೆ ಅಲರ್ಜಿ ಆಗುತ್ತೆ, ಅದು ತಿಂದರೆ ಗ್ಯಾಸ್ಟ್ರಿಕ್ ಮಮ್ಮಿ, ಏನಾದರೂ ಸ್ಪೆಷಲ್ ಮಾಡು ಅಂತ ಪ್ರತಿದಿನ ನನ್ನ ತಲೆ ತಿಂತೀಯಲ್ಲ. ಅದಕ್ಕೆ ಈ ಬಾರಿ ನಿನಗದೇನು ತಿನ್ನೋಕೆ ಬೇಕು ಅದೆಲ್ಲ ನೀನೇ ಚಾಯ್ಸ್ ಮಾಡು. ಈಗ ಪುನಃ ಏನಾದರೂ ರಾಗ ಹೇಳಿದರೆ ಎಲ್ಲರ ಮುಂದೆನೇ 4 ಬಾರಿಸ್ತೀನಿ. ನೀನು ಅದೆಷ್ಟೇ ದೊಡ್ಡ ಕಂಪನಿ ಓನರ್ ಆದರೂ ಮೊದಲು ನನಗೆ ಮಗ ಅನ್ನೋದು ಮರಿಬೇಡ. ತಂದೆ ಮಕ್ಕಳು ಸೇರಿಕೊಂಡು ನನ್ನ ಕೆಲಸದವಳನ್ನಾಗಿ ಮಾಡಿಬಿಟ್ಟಿದ್ದೀರಾ. ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂದ್ಕೊಂಡು. ಅಷ್ಟಿದ್ದವರಿಗೆ ಮನೆ ಅಡುಗೆ ಕೆಲಸಕ್ಕೆ ಜನ ಹಿಡೋಕೆ ಆಗೋಲ್ಲ.
ತಿಂದು ತೇಗೋಕೆ ನನ್ನ ಕೈ ರುಚಿನೇ ಆಗಬೇಕು ಅಂತ ಇನ್ನೂ ಬಡಬಡಿಸುತ್ತಿದ್ದ ತಾಯಿ ಎದುರು ಕೈ ಮುಗಿದು ನಿಂತಿದ್ದ ಅರುಣ್, ತಪ್ಪಾಯ್ತು ಮಾತೆ, ಬನ್ನಿ ಹೋಗೋಣ ಎಂದು ಮುಂದೆ ಹೋದರೆ ಆರತಿ ಗರ್ವದಲ್ಲಿ ಬೀಗಿ ಸೀರೆಯ ನೆರಿಗೆ ಚಿಮ್ಮಿಸುತ್ತಾ ಮಗನ ಹಿಂದೆ ನಗುತ್ತಾ ನಡೆದರು. ಮುಕ್ಕಾಲು ಗಂಟೆಯ ಬಳಿಕ ಪುನಃ ತಾಯಿಯ ಸಹಸ್ರನಾಮ ಅರ್ಚನೆಯ ಜೊತೆ ತಂದೆ, ತಂಗಿ ಹಾಗೂ ತನಗೇನು ಬೇಕು ಎಲ್ಲವನ್ನ ಟ್ರಾಲಿಯಲ್ಲಿ ತುಂಬಿ ಬಿಲ್ಲಿಂಗ್ ಕೌಂಟರ್ ಪಕ್ಕ ಹೋದವನಿಗೆ ಕಾಲ್ ಬಂದ ಕಾರಣ ತಾಯಿಯನ್ನು ಅಲ್ಲಿ ನಿಲ್ಲಿಸಿ ಹೋದವನು ಮಾತನಾಡುತ್ತಿರುವಾಗ ನಿಮಿಷಗಳ ಬಳಿಕ ತಾಯಿ ಕರೆದರೆಂದು ಅವರ ಬಳಿ ಹೋದಾಗ ಕ್ಯಾಶ್ ಔರ್ ಕಾರ್ಡ್ ಮೇಡಮ್ ಎನ್ನುವ ಹುಡುಗಿಯ ಧ್ವನಿ ಕೇಳಿ ಅವಳತ್ತ ನೋಡಿದ ಅರುಣ್ಗೆ ಆಶ್ಚರ್ಯವಾಗಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.